ಇನ್ನು ಇದೆಲ್ಲದರ ಜೊತೆಗೆ ರಾಜಕೀಯ ಸುದ್ದಿ ಮಾತಾಡಲೇಬೇಕು. ಸಿಎಂ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಲೋಕಾಯುಕ್ತರು ನೋಟಿಸ್ ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಲೋಕಾಯುಕ್ತ ಸೂಚನೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಅಕ್ರಮ ಹಣ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಪ್ರಾಸಿಕ್ಯೂಷನ್ ಅನುಮತಿ ಬೆನ್ನಲ್ಲೇನೆ ಡಿ.ಕೆ. ಶಿವಕುಮಾರ್ ಅವರಿಗೆ ಬುಲಾವ್, ಇವತ್ತು ವಿಚಾರಣೆಗೆ ಹಾಜರಾಗಿ ಅಂತ ಲೋಕಾಯುಕ್ತ ನೋಟಿಸ್ ತಲುಪಿದೆ. ಒಂದು ಕಡೆಗೆ ಸಿಎಂ ಪ್ರಾಸಿಕ್ಯೂಷನ್ಗೆ ಅನುಮತಿ ರಾಜ್ಯಪಾಲರದು, ಇನ್ನೊಂದು ಕಡೆಗೆ ಡಿ.ಕೆ. ಅವರಿಗೆ ನೋಟಿಸ್, ಇವತ್ತು ವಿಚಾರಣೆಗೆ ಹಾಜರಾಗಿ ಅಂತ ಲೋಕಾಯುಕ್ತರು ಸೂಚನೆಯನ್ನು ಕೊಟ್ಟಿದ್ದಾರೆ. ಎಸ್, ಇಂಟ್ರೆಸ್ಟಿಂಗ್ ಸಂಗತಿ. ಅಕ್ರಮ ಹಣ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಡಿ.ಕೆ.ಗೆ ನೋಟಿಸ್ ಸಿಕ್ಕಿರುವಂಥದ್ದು ಗಮನಿಸಬೇಕಾದಂಥ ಸಂಗತಿ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ನೋಡ್ತಾ ಇದ್ವಿ ಏನು ಅಂದರೆ, ಒಂದು ಕಡೆಗೆ ಈಗಾಗಲೇ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಾಗಿದೆ, ಇನ್ನೊಂದು ಕಡೆ ನಾವು ನೋಡ್ತಾ ಇದ್ವಿ ಅಕ್ರಮ ಹಣ ಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ನೋಟಿಸ್ ಸಿಕ್ಕಿದೆ ಅನ್ನುವಂಥದ್ದು. ಏನಿದೆ ಹೆಚ್ಚಿನ ವಿವರ? ರಂಗನಾಥ್, ಇವತ್ತಿಗೆ ಲೋಕಾಯುಕ್ತ ಪೊಲೀಸರು ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ರು, ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ. ಹಾಗಾಗಿ ಇವತ್ತು ಬಹುಶಃ ಮಧ್ಯಾಹ್ನ ಅಥವಾ ಸಂಜೆಗೆ ಅವರು ಲೋಕಾಯುಕ್ತ ಪೊಲೀಸ್ ಕಚೇರಿಗೆ ಹೋಗಿ ಅಲ್ಲಿ ವಿಚಾರಣೆಗೆ ಹಾಜರಾಗುವಂತ ಸಾಧ್ಯತೆ ಇದೆ. ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ, ಯಾಕೆಂತಂದ್ರೆ ಹಿಂದೆ ಇದೇ ಪ್ರಕರಣವನ್ನು ಸಿಬಿಐ ತನಿಖೆ ಮಾಡ್ತಾ ಇತ್ತು. ಅಕ್ರಮ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಏನು ತನಿಖೆಯನ್ನ ಮಾಡ್ತಾ ಇತ್ತು, ಅದನ್ನ ಈಗಾಗಲೇ ಏನ್ ಸಿಬಿಐಗೆ ಕೊಟ್ಟಿದ್ದಂತ ಸ್ಯಾಂಕ್ಷನ್ ಅನ್ನ ಕ್ಯಾಬಿನೆಟ್, ಕಳೆದ ಕ್ಯಾಬಿನೆಟ್ ವಾಪಸ್ ತಗೊಂಡ್ರು. ಲೋಕಾಯುಕ್ತ ಪೊಲೀಸರಿಗೆ ತನಿಖೆಗೆ ಅವರು ಆದೇಶ ಮಾಡಿದ್ರು. ಹೀಗಾಗಿ ಇನ್ನೊಂದ್ ಕಡೆ ಕೋರ್ಟ್ ಅಲ್ಲೂ ಕೂಡ ಈ ಪ್ರಕರಣ ಇದೆ. ಹೈಕೋರ್ಟ್ ಅಲ್ಲಿ ಈಗಾಗಲೇ ವಿಚಾರಣೆ ಅಂತಿಮ ಹಂತಕ್ಕೆ ಬಂದಿದೆ. ಅದನ್ನ ಸಿಬಿಐದವರು ಕೂಡ ಚಾಲೆಂಜ್ ಮಾಡಿದ್ರು. ನಾವು ಈಗಾಗಲೇ ತನಿಖೆಯನ್ನು ಮುಗಿಸ್ಬಿಟ್ಟಿದೀವಿ, 90% ತನಿಖೆ ಮುಗಿಸ್ಬಿಟ್ಟಿದೀವಿ. ಇನ್ನ ಉಳಿದಂತೆ ಒಂದು ಕೊನೆ ಹಂತದಲ್ಲಿ ಇದೀವಿ ಅನ್ನೋದು ತನಿಖಾ ವರದಿಯನ್ನು ಕೂಡ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು. ಈ ಸಂಬಂಧಪಟ್ಟಂತೆ ಅದು ಕೂಡ ವಾದ ಪ್ರತಿವಾದ ಅದು ಕೂಡ ನಡೀತಾ ಇದೆ, ಕೊನೆ ಹಂತಕ್ಕೆ ಬಂದು ನಿಂತಿದೆ. ಈಗ ಇದ್ರ ಮಧ್ಯದಲ್ಲಿ ಲೋಕಾಯುಕ್ತ ಪೊಲೀಸ್ ಈಗಾಗಲೇ 2-3 ಬಾರಿ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ರು. ಅಂತಿಮವಾಗಿ ಇವತ್ತು ವಿಚಾರಣೆಗೆ ಹಾಜರಾಗುವಂತ. ಅಲ್ಲ, ಎಷ್ಟೊತ್ತಿ ಬಂದದ್ದು ನೋಟಿಸ್? ಯಾಕಂದ್ರೆ ಈಗ ದಿಢೀರ್ನೆ ಬಂದಿರುವಂತದ್ದು ಇದು. ಎಷ್ಟೊತ್ತಿ ಬಂತು? ಎಷ್ಟೊತ್ತಿ ವಿಚಾರಣೆಗೆ ಹಾಜರಾಗಬೇಕು ಅವರು? ಏನ್ ಕತೆ ಇದು ಅಂತ? ಅದೇ, ಇವತ್ತು ಅವ್ರಿಗೆ ನೋಟಿಸ್ ಅನ್ನ ತಲುಪಿಸಿದ್ದಾರೆ, ನಿನ್ನೆ ಅವ್ರಿಗೆ ಕೊಟ್ಟಿದ್ದಾರೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ. ಬಹುಶಃ ಇವತ್ತು ಸಂಜೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಅದಾದ್ಮೇಲೆ ಬಹುಶಃ ಅವರು ವಿಚಾರಣೆಗೆ ಹೋಗುವಂತ ಸಾಧ್ಯತೆ. ಸದ್ಯಕ್ಕೆ ನಮ್ಗೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಅವರು ಕ್ಯಾಬಿನೆಟ್ ಮುಗಿಸ್ಕೊಂಡು ಲೋಕಾಯುಕ್ತ ಪೊಲೀಸರು ಏನ್ ಕೊಟ್ಟಿದ್ದಾರೆ ನೋಟಿಸ್ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗಿ. ಯಾಕೆಂದ್ರೆ ನಾವು ಕೂಡ ತನಿಖೆ ಮಾಡ್ತಾ ಇದೀವಿ, ತನಿಖೆ ಹಂತದಲ್ಲಿ ಇದೆ ಅನ್ನೋದು ಕೂಡ ಈಗಾಗಲೇ ಲೋಕಾಯುಕ್ತರು ಬಹಳಷ್ಟು ಲೋಕಾಯುಕ್ತ ಪೊಲೀಸರು ಬಹಳ ಹಿಂದೆನೆ 2-3 ಬಾರಿ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು. ಆದ್ರೆ ಈ ಹೈಕೋರ್ಟ್ ಅಲ್ಲಿ ಇದ್ದ ಕಾರಣ ಅದಕ್ಕೆ ಬಹುಶಃ ಅದಕ್ಕಂತ ಮಹತ್ವ ಇಲ್ಲ. ಇದೀಗ ಕೊನೆ ಹಂತಕ್ಕೆ ಕಿರಣ್, ಯಾವ ವಿಚಾರಕ್ಕೆ ಸಂಬಂಧಪಟ್ಟಿರುವಂತದ್ದು? ಯಾರು ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ದೂರನ್ನು ಕೊಟ್ಟಿದ್ರು? ಏನದ್ರ ಹಿನ್ನೆಲೆ ಏನು? ರಂಗನಾಥ್, ಇದು ಯಾರು ಕೂಡ ದೂರು ಕೊಟ್ಟಿಲ್ಲ. ಸಿಬಿಐದವರು ಈಗಾಗಲೇ ಇದ್ದೇ ಇಡಿ ಅವರು ತನಿಖೆ ಮಾಡಿ ನಂತರ ಸಿಬಿಐದವ್ರಿಗೆ ಅಕ್ರಮ ಆಸ್ತಿಗೆ ಸಂಬಂಧಪಟ್ಟಂತೆ ಸಿಬಿಐದವರು ತನಿಖೆಯನ್ನ ಮಾಡ್ತಾ ಇದ್ರು. ಅದನ್ನ ರಾಜ್ಯ ಸರ್ಕಾರ ಕೂಡ ಸ್ಯಾಂಕ್ಷನ್ ಅನ್ನ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಸ್ಯಾಂಕ್ಷನ್ ಕೊಟ್ಟಿದ್ರು, ಅದಕ್ಕೆ ತನಿಖೆಯನ್ನ ಮಾಡ್ತಾ ಇದ್ರು. ಅದನ್ನ ಚಾಲೆಂಜ್ ಮಾಡಿ ಈಗ ಡಿ.ಕೆ. ಶಿವಕುಮಾರ್ ಈ ಹೊಸ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಏನ್ ಹಿಂದೆ ಸರ್ಕಾರ ಕೊಟ್ಟಿದ್ರು ಸ್ಯಾಂಕ್ಷನ್ ಅನ್ನ, ಅದನ್ನ ವಾಪಸ್ ಪಡ್ಕೊಂಡು ಸಿಬಿಐಗೆ ನಾವು ತನಿಖೆಗೆ ಕೊಟ್ಟಿದ್ದನ್ನ ವಾಪಸ್ ಪಡ್ಕೊಂಡು ಲೋಕಾಯುಕ್ತ ಪೊಲೀಸರು ಇದನ್ನ ತನಿಖೆ ಮಾಡ್ಬೇಕು ಅಂತ ಆ ಒಂದು ಏಜೆನ್ಸಿಗೆ ಕ್ಯಾಬಿನೆಟ್ ಒಂದು ತೀರ್ಮಾನ ತಗೊಂಡು ಅವ್ರಿಗೆ ಏಜೆನ್ಸಿಗೆ ತನಿಖೆ ಮಾಡಕ್ಕೆ ಆದೇಶ ಮಾಡಿತ್ತು. ಈ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ಆ ಒಂದು ತನಿಖೆಯನ್ನು ಮಾಡ್ತಾರೆ. ಇದ್ರ ಮಧ್ಯೆ ಸಿಬಿಐದಲ್ಲಿ ಏನು ಪ್ರಕರಣ ತನಿಖೆ ನಡೀತಾ ಇತ್ತು, ಈಗಾಗಲೇ 90% ಮುಗಿಸಿದ್ವಿ. ಅದನ್ನು ಕೂಡ ಈಗಾಗಲೇ ಸಿಬಿಐ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಿದ್ದಾರೆ. ಅಂದ್ರೆ ಸರ್ಕಾರ ಕೊಟ್ಟಂತ ಸ್ಯಾಂಕ್ಷನ್ ಏನ್ ವಿಡ್ರಾ ಮಾಡಿದ್ರು, ಅದನ್ನ ಡಿ.ಕೆ. ಶಿವಕುಮಾರ್ ವಿರುದ್ಧ ಏನ್ ವಿಡ್ರಾ ಮಾಡಿದ್ರು, ಅದನ್ನ ಚಾಲೆಂಜ್ ಮಾಡಿ ಈಗ ಹೈಕೋರ್ಟ್ ನಲ್ಲಿ ವಿಚಾರಣೆ ಕೊನೆ ಹಂತಕ್ಕೆ ಬಂದು ನಿಂತಿದೆ. ಇದ್ರ ಮಧ್ಯದಲ್ಲಿ ಈಗ ಈ ಸಂಬಂಧಪಟ್ಟಂತೆ ಇವಾಗ ಈ ಲೋಕಾಯುಕ್ತ ಪೊಲೀಸರು ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸಂಬಂಧಪಟ್ಟಂತೆ ವಿಚಾರಣೆ ನಾವು ಕೂಡ ಮಾಡ್ತಾ ಇದೀವಿ ಅನ್ನೋದನ್ನ ಈಗ ಅವರು ನೋಟಿಸ್ ಅನ್ನ ಕೊಟ್ಟು ಅದಕ್ಕೆ ಏನು ಉತ್ತರ ಕೊಡ್ತಾರ ಅದನ್ನ ನೋಡ್ಬೇಕಾಗಿ. ಅಲ್ಲ, ಒಂದ್ ಕಡೆ ಇಲ್ಲಿ ನಡೀತಾ ಇದೆ, ಇಲ್ಲಿ ಜೊತೆಗೆ ವಿಚಾರಣೆ ನಡೀತಾ ಇದೆ. ಇನ್ನೊಂದ್ ಕಡೆಗೆ ಏನು ಅಂತಾರೆ, ಈಗ ತಾವೇ ಹೇಳಿದ್ರಿ, ಈಗ ಸಿಬಿಐ ಈಗಾಗಲೇ ಕೋರ್ಟಿನ ಮೊರೆ ಹೋಗಿದೆ ಅಂತ. ಅಲ್ಲಿ ಏನಾದರೂ ಇದಕ್ಕೆ ತಡೆಯಾಜ್ಞೆ ಸಿಗಲಿಲ್ಲ ಅಂತಂದ್ರೆ, ಅಂದ್ರೆ ನೀವು ಯು ಪ್ರೊಸೀಡ್ ಅಂತ ಅನ್ನುವಂಥದ್ದು ಏನಾದರೂ ಸಿಕ್ತು ಅಂತಂದ್ಬಿಟ್ರೆ ಸಿಬಿಐಗೆ, ಅದು ಅಲ್ಲೂ ಕೂಡ ಮುಂದುವರಿಯುತ್ತೆ, ಇಲ್ಲೂ ಕೂಡ ಮುಂದುವರಿಯುತ್ತೆ ಅವಾಗ ಕಿರಣ್? ಇಲ್ಲ, ಅಲ್ಲಿ ಮುಂದುವರಿಯೋದಿಲ್ಲ. ಇಲ್ಲಿ ಲೋಕಾಯುಕ್ತ ಪೊಲೀಸರು ಮುಂದುವರಿಲ್ಲ. ಯಾಕೆಂದ್ರೆ ಅಲ್ಲಿ ಹೈಕೋರ್ಟ್ ಏನಾರ ತೀರ್ಮಾನ ತಗೊಂಡು ಏನು ಕೊಟ್ಟಿರೋ ಸ್ಯಾಂಕ್ಷನ್ ಏನು ವಿಡ್ರಾ ಮಾಡ್ಕೊಂಡಿದ್ರಿ ಇಲ್ಲ ಸರಿ ಇಲ್ಲ ಅಂತ ಹೇಳಿ
ಹಿಂದೆ ಏನ್ ತನಿಖೆ ಆಯ್ತು ಅದು ಮುಂದುವರಿಸಬೇಕು ಅಂದ್ರೆ ಈ ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡ್ತಾರ, ಅದಕ್ಕೆ ಯಾವುದೇ ರೀತಿಯ ಮಾತು ಇರೋದಿಲ್ಲ. ಯಾಕೆಂತಂದ್ರೆ ಈ ಸಿಬಿಐ ದವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ, ಆ ತನಿಖೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಇಲ್ಲಿ ನಾವು ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡ್ಬೇಕು ಅಂತ ಈಗಾಗಲೇ ಸಂಬಂಧಪಟ್ಟಂತೆ ಕ್ಯಾಬಿನೆಟ್. ಸೊ ಕೋರ್ಟಿನ ತೀರ್ಮಾನ ಬರೋ ತನಕ ಹಂಗಾದ್ರೆ ಇಲ್ಲಿ ಪ್ರೊಸೀಜರ್ಗಳು ಏನಿರ್ತವೆ ಅದು ಕಂಟಿನ್ಯೂ ಆಗತ್ತೆ ಹಂಗಾದ್ರೆ? ಹೌದು, ಖಂಡಿತ ಖಂಡಿತ. ಓಕೆ 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 ಕಿರಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.